ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ಮಹತ್ವದ 1 ಅಂಕದ ಪ್ರಶ್ನೋತ್ತರಗಳು. ವಿಶ್ವ ಪರಿಸರ ದಿನಾಚರಣೆ ಯಾವ ದಿನ? ಉತ್ತರ ಜೂನ್ 5. ಲಿಬಿಯಾದ ನಿರಂಕುಶಾಧಿಕಾರಿ ಯಾರು? ಉತ್ತರ ಮ್ಯೂಮರ್ ಗಡಾಫಿ. ಮರು ಮತದಾನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಉತ್ತರ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ. ಮುಂದಿನ ಪೀಳಿಗೆಯನ್ನು ಯುದ್ಧದೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುವ ಸಂಸ್ಥೆ ಯಾವುದು? ಉತ್ತರ ವಿಶ್ವಸಂಸ್ಥೆ. ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ನಡುವೆ ನಡೆದ ಒಪ್ಪಂದ ಯಾವುದು? ಉತ್ತರ ಶಿಮ್ಲಾ ಒಪ್ಪಂದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯ್ಯೂಬ್ ಖಾನ್ ನಡುವೆ ನಡೆದ ಒಪ್ಪಂದ ಯಾವುದು? ಉತ್ತರ ತಾಷ್ಕೆಂಟ್ ಒಪ್ಪಂದ. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲೈ ನಡುವೆ ನಡೆದ ಒಪ್ಪಂದ ಯಾವುದು? ಉತ್ತರ ಪಂಚಶೀಲ ಒಪ್ಪಂದ. ತಾವು ಆಯ್ಕೆಯಾದ ಪಕ್ಷವನ್ನು ತೊರೆದರೆ ಪಕ್ಷಾಂತರ ಕಾಯ್ದೆ ಯಾರಿಗೆ ಅನ್ವಯಿಸುವುದಿಲ್ಲ? ಉತ್ತರ ಸಭಾಪತಿ, ಸ್ಪೀಕರ್. ಜೈವಿಕ ವೈವಿಧ್ಯ ಕಾಯಿದೆ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಉತ್ತರ 2002. ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ಉತ್ತರ LA ಕಾಫ್ಮನ್. ಗಡಿ ಆಯೋಗದ ಅಧ್ಯಕ್ಷರು ಯಾರು? ಉತ್ತರ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಯಾವುದು? ಉತ್ತರ ಮಸ್ಸೂರಿ. ವಲ್ಲಭಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಇರುವ ಸ್ಥಳ ಯಾವುದು? ಉತ್ತರ ಹೈದರಾಬಾದ್. ಭಯೋತ್ಪಾದನೆಯ ಮೂಲ ಪದ ಯಾವುದು? ಉತ್ತರ ಟೆರೆರೆ. ಭ್ರಷ್ಟಾಚಾರದ ಮೂಲ ಪದ ಯಾವುದು? ಉತ್ತರ ರಾಂಪಿಯರ್. ವಿಶ್ವಸಂಸ್ಥೆ ಸ್ಥಾಪನೆಯಾದ ದಿನಾಂಕ ಯಾವುದು? ಉತ್ತರ 24 ಅಕ್ಟೋಬರ್ 1945. ಮೂಕನಾಯಕ ಪತ್ರಿಕೆಯನ್ನು ನಡೆಸಿದ ನಾಯಕ ಯಾರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಆಪರೇಷನ್ ಪೋಲೋ ಎಂದರೇನು? ಉತ್ತರ ಹೈದರಾಬಾದ್ ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನಗೊಳಿಸಲು ಸರ್ಕಾರ ನಡೆಸಿದ ಪೊಲೀಸ್ ಕಾರ್ಯಾಚರಣೆ. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡುವ ಮುಖ್ಯಸ್ಥರು ಯಾರು? ಉತ್ತರ ಜಿಲ್ಲಾಧಿಕಾರಿ. LAC ಎಂದರೇನು? ಉತ್ತರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅಂದರೆ ವಾಸ್ತವಿಕ ನಿಯಂತ್ರಣ ರೇಖೆ. ಬಂಗಬಂಧು ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ಉತ್ತರ ಶೇಖ್ ಮುಜೀಬುರ್ ರೆಹಮಾನ್. ಭಾರತದ ಚುನಾವಣಾ ಆಯೋಗ ಎಷ್ಟು ಸದಸ್ಯರ ಆಯೋಗವಾಗಿದೆ? ಉತ್ತರ ತ್ರಿಸದಸ್ಯ ಆಯೋಗ. AITUC ಇದರ ವಿಸ್ತೃತ ರೂಪ ಯಾವುದು? ಉತ್ತರ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಲೆಸೆಸ್ ಫೇರ್ ಎಂದರೇನು? ಉತ್ತರ ಮುಕ್ತ ಮಾರುಕಟ್ಟೆ. ವೆಸ್ಟ್ಫೇಲಿಯಾ ಒಪ್ಪಂದ ನಡೆದ ವರ್ಷ ಯಾವುದು? ಉತ್ತರ 1648. ಪೆರಿಸ್ಟ್ರೋಯಿಕಾ ಮತ್ತು ಗ್ಲಾಸ್ನಾಸ್ಟ್ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೊಳಿಸಿದವರು ಯಾರು? ಉತ್ತರ ಮಿಖಾಯಿಲ್ ಗೋರ್ಬಚೇವ್. ಪಕ್ಷಾಂತರ ನಿಷೇಧ ಕಾಯಿದೆ ಜಾರಿಗೆ ಬಂದ ವರ್ಷ ಯಾವುದು? ಉತ್ತರ 1985. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಹಣಕಾಸಿನ ಅಧಿಕಾರ ಹೊಂದಿರುವವರು ಯಾರು? ಉತ್ತರ ರಾಷ್ಟ್ರಪತಿ. ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾದ ವರ್ಷ ಯಾವುದು? ಉತ್ತರ 2010. ಅಣು ಸರಬರಾಜು ರಾಷ್ಟ್ರಗಳ ಗುಂಪು ಎಂದರೆ ಯಾವುದು? ಉತ್ತರ NSG. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದದ್ದು ಯಾವ ವರ್ಷ? ಉತ್ತರ 1885. JPSC ಎಂದರೆ ಏನು? ಉತ್ತರ ಜಂಟಿ ಲೋಕಸೇವಾ ಆಯೋಗ, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವ ವರ್ಷ? ಉತ್ತರ 1988. ಡಿ ರಿಪಬ್ಲಿಕಾ ಗ್ರಂಥವನ್ನು ರಚಿಸಿದವರು ಯಾರು? ಉತ್ತರ ಜೀನ್ ಬೋಡಿನ್. ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಎಂದರೆ ಏನು? ಉತ್ತರ UDHR. ಮಧ್ಯಂತರ ಸರ್ಕಾರವನ್ನು ರಚಿಸಿದ್ದು? ಉತ್ತರ ಸಂವಿಧಾನ ರಚನಾ ಸಭೆಯಿಂದ. ಆರ್ಥಿಕ ತಾರತಮ್ಯ ಎಂದರೆ ಏನು? ಉತ್ತರ
ಶ್ರೀಮಂತರು ಮತ್ತು ಬಡವರ ನಡುವೆ ಇರುವ ತಾರತಮ್ಯ. ಸಾವಿತ್ರಿಬಾಯಿ ಫುಲೆ ಅವರ ರಾಜ್ಯ ಯಾವುದು? ಉತ್ತರ: ಇಂದಿನ ಮಹಾರಾಷ್ಟ್ರ ರಾಜ್ಯ. ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುವ ಸಂವಿಧಾನದ ವಿಧಿ ಯಾವುದು? ಉತ್ತರ: 51ನೇ ವಿಧಿ. ಬಾಂಗ್ಲಾದೇಶ್ ಉದಯಿಸಿದ ವರ್ಷ ಯಾವುದು? ಉತ್ತರ: 1971. ಮನುಸ್ಮೃತಿಯನ್ನು ಅಳವಡಿಸಿದ ವರ್ಷ ಯಾವುದು? ಉತ್ತರ: ಕ್ರಿಸ್ತಪೂರ್ವ 185. ಭಾರತ ಸಂವಿಧಾನ ಜಾರಿಗೆ ಬಂದ ದಿನಾಂಕ ಯಾವುದು? ಉತ್ತರ: 26 ಜನವರಿ 1950. ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಉತ್ತರ: ಜ್ಞಾನೇಶ್ ಕುಮಾರ್. ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಭಾರತೀಯ ಶಿಕ್ಷಕಿ ಯಾರು? ಉತ್ತರ: ಸಾವಿತ್ರಿಬಾಯಿ ಫುಲೆ. ಮ್ಯೂಮರ್ ಗಡ್ಡಾಫಿ 1972ರಲ್ಲಿ ನಿಷೇಧಿಸಿದ್ದು ಯಾವುದು? ಉತ್ತರ: ರಾಜಕೀಯ ಪಕ್ಷಗಳು. ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟಮೊದಲಿಗೆ ಬಳಸಿದವರು ಯಾರು? ಉತ್ತರ: ಜೆರೆಮಿ ಬೆಂಥಮ್. CHOGM ಇದರ ವಿಸ್ತೃತ ರೂಪ ಯಾವುದು? ಉತ್ತರ: ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ನಮೆಂಟ್ ಮೀಟಿಂಗ್. ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಉತ್ತರ: 6 ವರ್ಷಗಳು. ರೈತರ ಮೂಲ ಕಸಬು ಯಾವುದು? ಉತ್ತರ: ಕೃಷಿ. ಯಾವ ಚಳುವಳಿಯು ಅಸ್ಮಿತೆ ರಾಜ್ಯಕಾರಣವನ್ನು ಶಾಸನಬದ್ಧಗೊಳಿಸಿತು? ಉತ್ತರ: LGBT ಚಳುವಳಿ. ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರ ಸಂಖ್ಯೆ ಎಷ್ಟು? ಉತ್ತರ: 5. 2013ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಉತ್ತರ: ಏಂಜಲಾ ಮಾರ್ಕೆಲ್. ಬಾಂಬೆ ವಿಭಜನೆಯಾದದ್ದು ಯಾವ ವರ್ಷ? ಉತ್ತರ: 1960. ಪಂಜಾಬ್ ವಿಭಜನೆಯಾದ ವರ್ಷ ಯಾವುದು? ಉತ್ತರ: 1966. CAT ಎಂದರೆ ಏನು? ಉತ್ತರ: ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. UAPA ಎಂದರೆ ಏನು? ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ: 1920. ಸತಿ ಪದ್ಧತಿ ನಿಷೇಧಕ್ಕೆ ಹೋರಾಡಿದ ಸಮಾಜ ಸುಧಾರಕ ಯಾರು? ಉತ್ತರ: ರಾಜಾರಾಮ್ ಮೋಹನ್ ರಾಯ್. 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಉತ್ತರ: ಆಂಧ್ರಪ್ರದೇಶ್. ಅಪ್ಪಿಕೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು? ಉತ್ತರ: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ತು ಸಿದ್ಧಾಪುರ ತಾಲೂಕುಗಳಲ್ಲಿ. ಪಂಚಮರು ಎಂದರೆ ಯಾರು? ಉತ್ತರ: ವರ್ಣಾಶ್ರಮ ವ್ಯವಸ್ಥೆಯಿಂದ ಹೊರಗಿಡಲ್ಪಟ್ಟ ದಲಿತರು. ವರ್ಣಭೇದ ನೀತಿ ಎಂದರೇನು? ಉತ್ತರ: ಕರಿಯರು ಮತ್ತು ಬಿಳಿಯರ ನಡುವೆ ಮಾಡುವ ತಾರತಮ್ಯ ನೀತಿ. ಅಲಿಪ್ತ ಚಳವಳಿಯ ಒಬ್ಬ ಸ್ಥಾಪಕರು ಯಾರು? ಉತ್ತರ: ಜವಾಹರ್ಲಾಲ್ ನೆಹರು. ನೋಟಾ ವಿಸ್ತೃತ ರೂಪ ಯಾವುದು? ಉತ್ತರ: ನನ್ ಆಫ್ ದಿ ಎಬೌವ್. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಯಾವುದು? ಉತ್ತರ: ಭಾರತೀಯ ಆಡಳಿತ ಸೇವೆ. ಡಯಾರ್ಕಿಯನ್ನು ಎಂದರೇನು? ಉತ್ತರ: ದ್ವಿಸರ್ಕಾರ ವ್ಯವಸ್ಥೆ. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ಹೆಸರು ಯಾವುದು? ಉತ್ತರ: ಓಂಬುಡ್ಸ್ಮನ್. ಶಿಕ್ಷಣವು ಯಾವ ಪಟ್ಟಿಯಲ್ಲಿ ಸೇರಿದೆ? ಉತ್ತರ: ಸಮವರ್ತಿ ಪಟ್ಟಿಯಲ್ಲಿ. ರಾಷ್ಟ್ರೀಯ ಶಕ್ತಿ ಎಂದರೇನು? ಉತ್ತರ: ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲಗಳು. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಾಗ ದೇಶದ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ಉತ್ತರ: ರಾಜೀವ್ ಗಾಂಧಿ. WTO ಇದರ ವಿಸ್ತೃತ ರೂಪ ಯಾವುದು? ಉತ್ತರ: ವಿಶ್ವ ವ್ಯಾಪಾರ ಸಂಘಟನೆ. ಪಶ್ಚಿಮ ಘಟ್ಟ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ: ಪರಿಸರವಾದಿಗಳು. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂದರೇನು? ಉತ್ತರ: ರಾಷ್ಟ್ರಗಳ ನಡುವಿನ ಸಂಬಂಧಗಳು. ಅಧಿಕಾರವು ಕಂಪನಿಯಿಂದ ಕ್ರೌನ್ಗೆ ವರ್ಗಾವಣಿಸಲ್ಪಟ್ಟ ವರ್ಷ ಯಾವುದು? ಉತ್ತರ: 1858. ಜಿಲ್ಲಾಡಳಿತ ಎಂದರೇನು? ಉತ್ತರ: ಆಡಳಿತದ ಪ್ರಾಥಮಿಕ ಘಟಕ. RTE ಎಂದರೇನು? ಉತ್ತರ: ರೈಟ್ ಟು ಎಜುಕೇಷನ್. ಭ್ರಷ್ಟಾಚಾರದ ವಿರುದ್ಧ ಭಾರತದಲ್ಲಿ ನಡೆದ ಆಂದೋಲನದ ನಾಯಕ ಯಾರು? ಉತ್ತರ: ಅಣ್ಣಾ ಹಜಾರೆ. ಅಫ್ಘಾನಿಸ್ತಾನದಲ್ಲಿರುವ ಒಂದು ಭಯೋತ್ಪಾದಕ ಸಂಘಟನೆ ಯಾವುದು?
ಉತ್ತರ ತಾಲಿಬಾನ್. ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದದ ಸಂಕ್ಷಿಪ್ತ ರೂಪ ಯಾವುದು? ಉತ್ತರ ಸಿಟಿಬಿಟಿ. ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಈಲಂ ಎಂದರೇನು? ಉತ್ತರ LTTE. ಅಲಿಪ್ತ ನೀತಿ ಎಂದರೇನು? ಉತ್ತರ ಜಗತ್ತಿನ ಯಾವುದೇ ಶಕ್ತಿಬಣಕ್ಕೆ ಸೇರದಿರುವ ನೀತಿ. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷ ಯಾರು? ಉತ್ತರ ಜವಾಹರ್ಲಾಲ್ ನೆಹರು. ಪ್ರಥಮ ಲೋಕಸಭಾ ಸಭಾಪತಿ ಯಾರು? ಉತ್ತರ GV ಮಾವಲಂಕರ. ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು? ಉತ್ತರ ರಾಮನಗರ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಉತ್ತರ ವಲ್ಲಭಭಾಯಿ ಪಟೇಲ್. ಇಪಿಕ್ ವಿಸ್ತರಿಸಿ. ಉತ್ತರ ವಿದ್ಯುನ್ಮಾನ ಮತಯಂತ್ರ. ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಪ್ರವೇಶಿಸಿದ ದಲಿತ ನಾಯಕ ಯಾರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ದ್ವಿತೀಯ PUC ರಾಜ್ಯಶಾಸ್ತ್ರ 2 ಅಂಕದ ಪ್ರಶ್ನೋತ್ತರಗಳು. ರಾಜ್ಯವೇ ಚುನಾವಣಾ ವೆಚ್ಚ ಭರಿಸುವುದು ಎಂದರೇನು? ಉತ್ತರ ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷಗಳು ಮಾಡುವ ಚುನಾವಣಾ ಪ್ರಚಾರದ ವೆಚ್ಚವನ್ನು ಸರ್ಕಾರವೇ ಭರಿಸುವುದನ್ನು ರಾಜ್ಯವೇ ಚುನಾವಣಾ ವೆಚ್ಚ ಭರಿಸುವುದು ಎನ್ನುವರು. ಕೇಂದ್ರ ಸೇವೆಗಳ ಯಾವುದೇ 2 ಉದಾಹರಣೆಗಳನ್ನು ಕೊಡಿ. ಉತ್ತರ ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ಅಂಚೆ ಮತ್ತು ತಂತಿ ಸೇವೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ತಿಳಿಸಿರಿ. ಉತ್ತರ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅನರ್ಹತೆ ಅಥವಾ ಅಧಿಕಾರದ ದುರುಪಯೋಗದ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆಯ ನಂತರ ರಾಷ್ಟ್ರಪತಿಗಳು ಪದಚ್ಯುತಗೊಳಿಸುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ಉತ್ತರ ಶಿಕ್ಷಣ, ಸಂಘಟನೆ, ಹೋರಾಟ. ಕಡ್ಡಾಯ ಶಿಕ್ಷಣದ ಅರ್ಥವನ್ನು ತಿಳಿಸಿ. ಉತ್ತರ ಸಂವಿಧಾನದ ವಿಧಿ 21A ಪ್ರಕಾರ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ರಾಜ್ಯವು ನೀಡುವುದು ಕಡ್ಡಾಯ ಶಿಕ್ಷಣ. NDA ಮೈತ್ರಿಕೂಟದ 2 ರಾಜಕೀಯ ಪಕ್ಷಗಳನ್ನು ಹೆಸರಿಸಿ. ಉತ್ತರ ಭಾರತೀಯ ಜನತಾ ಪಕ್ಷ, ಜನತಾದಳ. ಜಾತೀತೀಯ, ಪೆರಿಸ್ಟೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು? ಉತ್ತರ ಪೆರಿಸ್ಟೋಯಿಕ್ ಪುನರ್ರಚನೆ, ಗ್ಲಾಸ್ನಾಸ್ಟ್ ಮುಕ್ತತೆ. ಏಕಪಕ್ಷ ವ್ಯವಸ್ಥೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯನ್ನು ಏಕಪಕ್ಷ ವ್ಯವಸ್ಥೆ ಎನ್ನುವರು. ಉದಾಹರಣೆ ಚೀನಾ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗೆ ಇರುವ ಅರ್ಹತೆ ತಿಳಿಸಿ. ಉತ್ತರ ಕನಿಷ್ಠ ಅರ್ಧದಷ್ಟು ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿರಬೇಕು. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಮತ್ತು ಯಾವಾಗ ಸ್ಥಾಪಿಸಿದರು? ಉತ್ತರ ಪ್ರೊಫೆಸರ್ B ಕೃಷ್ಣಪ್ಪ ಅವರು 1974ರಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಸ್ಥಾಪಿಸಿದರು. ನೆರೆಹೊರೆಯ ಶಾಂತಿ ಸಮಿತಿಗಳು ಎಂದರೇನು? ಉತ್ತರ ಮತೀಯ ಗಲಭೆಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾದಾಗ ಶಾಂತಿ ಮತ್ತು ಸಾಮರಸ್ಯ ಸಾಧಿಸಲು ವಿವಿಧ ಧರ್ಮೀಯ ಮುಖಂಡರಿಂದ ಕೂಡಿದ ಸಮಿತಿಗಳನ್ನು ನೆರೆಹೊರೆಯ ಶಾಂತಿ ಸಮಿತಿಗಳು ಎನ್ನುವರು. ಇಂಡಿ ಮೈತ್ರಿಕೂಟದ 2 ಪಕ್ಷಗಳನ್ನು ಹೆಸರಿಸಿ. ಉತ್ತರ ಕಾಂಗ್ರೆಸ್, ಸಮಾಜವಾದಿ ಪಕ್ಷ. ಅಂತಾರಾಷ್ಟ್ರೀಯ ಸಂಬಂಧಗಳ 2 ಅನುಕೂಲತೆಗಳನ್ನು ತಿಳಿಸಿ. ಉತ್ತರ ವಿಶ್ವಶಾಂತಿ ಮತ್ತು ಭದ್ರತೆ ಕಾಪಾಡಲು ಸಹಾಯ, ರಾಷ್ಟ್ರಗಳ ನಡುವೆ ಸಹಕಾರ ಮತ್ತು ವ್ಯಾಪಾರ ವೃದ್ಧಿ. ಉಪಚುನಾವಣೆ ಎಂದರೇನು? ಉತ್ತರ ಜನಪ್ರತಿನಿಧಿಯ ಸ್ಥಾನವು ಮರಣ, ರಾಜೀನಾಮೆ ಅಥವಾ ಅನರ್ಹತೆಯಿಂದ ಖಾಲಿಯಾದಾಗ ಆ ಸ್ಥಾನಕ್ಕೆ ನಡೆಯುವ ಚುನಾವಣೆಯನ್ನು ಉಪಚುನಾವಣೆ ಎನ್ನುವರು. ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ. ಪರಾಮರ್ಶಿಸಿ. ಉತ್ತರ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿದ್ದು ಮನುಷ್ಯನ ಜನನದಿಂದ ಮರಣದವರೆಗೆ ಅನೇಕ ಸೇವೆಗಳನ್ನು ಒದಗಿಸುತ್ತವೆ. ಹೀಗಾಗಿ ಆಡಳಿತದ ಕಾರ್ಯವ್ಯಾಪ್ತಿ ವಿಸ್ತಾರವಾಗಿದೆ. ಅಖಿಲ ಭಾರತ ಸೇವೆಗಳು ಎಂದರೇನು? ಉತ್ತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಬರುವ ಉನ್ನತ ಸೇವೆಗಳನ್ನು ಅಖಿಲ ಭಾರತ ಸೇವೆಗಳು ಎನ್ನುವರು. ಉದಾಹರಣೆ
IAS, IPS. ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದ ಇಬ್ಬರು ನಾಯಕರನ್ನು ಹೆಸರಿಸಿ. ಉತ್ತರ: ಜ್ಯೋತಿಬಾ ಫುಲೆ, ನಾರಾಯಣ ಗುರು, ಪೆರಿಯಾರ್ ರಾಮಸ್ವಾಮಿ ನಾಯಕರ್. ಉತ್ತಮ ಆಡಳಿತ ಎಂದರೇನು? ಉತ್ತರ: ಆಡಳಿತದಲ್ಲಿ ದಕ್ಷತೆ, ಪಾರದರ್ಶಕತೆ, ಜವಾಬ್ದಾರಿ, ನಿಯಂತ್ರಣ ಮತ್ತು ಸ್ಪಂದನೆ ಇದ್ದರೆ ಅದನ್ನು ಉತ್ತಮ ಆಡಳಿತ ಎನ್ನುವರು. ಸಮ್ಮಿಶ್ರ ಸರ್ಕಾರಗಳನ್ನು ಹೊಂದಿರುವ 2 ರಾಷ್ಟ್ರಗಳನ್ನು ಹೆಸರಿಸಿ. ಉತ್ತರ: ಭಾರತ, ಜರ್ಮನಿ ಮತ್ತು ಇಟಲಿ ಮುಂತಾದವು. ಶಕ್ತಿಬಣಗಳು ಯಾವ ಆಧಾರದ ಮೇಲೆ ವಿಂಗಡಣೆಯಾಗಿವೆ? ಉತ್ತರ: ಪ್ರಜಾಪ್ರಭುತ್ವ, ಸಮತಾವಾದ ಮುಂತಾದ ಸೈದ್ಧಾಂತಿಕ ಆಧಾರಗಳ ಮೇಲೆ ಶಕ್ತಿಬಣಗಳು ವಿಂಗಡಣೆಯಾಗಿವೆ. ಪಂಚಶೀಲದ 2 ತತ್ವಗಳನ್ನು ಬರೆಯಿರಿ. ಉತ್ತರ: ಪರಸ್ಪರ ದಾಳಿ ಮಾಡದಿರುವುದು, ಶಾಂತಿಯುತ ಸಹಬಾಳ್ವೆ. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಪ್ರಜೆಗಳು ತಾವೇ ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಚುನಾವಣೆಯನ್ನು ಪ್ರತ್ಯಕ್ಷ ಚುನಾವಣೆ ಎನ್ನುವರು. ಉದಾಹರಣೆ: ಲೋಕಸಭಾ ಚುನಾವಣೆ. ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ತಿಳಿಸಿ. ಉತ್ತರ: ಕಂದಾಯ ಕಾರ್ಯಗಳು, ಚುನಾವಣಾ ಕಾರ್ಯಗಳು. ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಉತ್ತರ: 1899ರಲ್ಲಿ ಪುಣೆಯಲ್ಲಿ ಸ್ಥಾಪನೆಯಾಯಿತು. ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಯಾವಾಗ ಸ್ಥಾಪನೆಯಾಯಿತು? ಆಗ ಮುಖ್ಯಮಂತ್ರಿ ಯಾರು? ಉತ್ತರ: 1984ರಲ್ಲಿ ಸ್ಥಾಪನೆಯಾಯಿತು. ಆಗ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ. ಹೊರಗುತ್ತಿಗೆ ಎಂದರೇನು? ಉತ್ತರ: ಒಂದು ಸಂಸ್ಥೆಯು ತನ್ನ ಕೆಲಸವನ್ನು ಹೊರಗಿನ ವ್ಯಕ್ತಿ ಅಥವಾ ಸಂಸ್ಥೆಗೆ ಗುತ್ತಿಗೆ ಆಧಾರದ ಮೇಲೆ ನೀಡುವುದನ್ನು ಹೊರಗುತ್ತಿಗೆ ಎನ್ನುವರು. ಉದಾಹರಣೆ: ಕಾಲ್ ಸೆಂಟರ್, ಡೇಟಾ ಎಂಟ್ರಿ, IT ಸೇವೆಗಳು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 2 ಶಾಶ್ವತ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಉತ್ತರ: ಅಮೆರಿಕ, ಚೀನಾ.